ನಟರಾಜ ದೇವಾಲಯ, ಚಿದಂಬರಂ, ತಮಿಳುನಾಡು. ಚಿದಂಬರಂ ನಟರಾಜ ದೇವಾಲಯ ಎಂದು ಕರೆಯಲ್ಪಡುವ ತಿರ್ಲಾಯ್ ನಟರಾಜ ದೇವಾಲಯವು ನೃತ್ಯದ ಅಧಿಪತಿ ಶಿವನ ರೂಪವಾದ ನಟರಾಜನಿಗೆ ಸಮರ್ಪಿತವಾದ ಹಿಂದೂ ದೇವಾಲಯವಾಗಿದೆ. ಇದು ತಮಿಳುನಾಡಿನ ಚಿದಂಬರಂನಲ್ಲಿದೆ. ಈ ಪಟ್ಟಣವನ್ನು ತಿರ್ಲಾಯ್ ಎಂದು ಕರೆಯಲ್ಪಡುತ್ತಿದ್ದಾಗ ಈ ಸ್ಥಳದಲ್ಲಿ ಒಂದು ಶಿವ ದೇವಾಲಯ ಅಸ್ತಿತ್ವದಲ್ಲಿತ್ತು. ಹಿಂದೂ ಸಾಹಿತ್ಯದಲ್ಲಿ ಚಿದಂಬರಂ ಶಿವನ ಅತ್ಯಂತ 5 ಪವಿತ್ರ ದೇವಾಲಯಗಳಲ್ಲಿ ಒಂದಾಗಿದೆ. ಪ್ರತಿಯೊಂದು ದೇವಾಲಯವು ಪಂಚಭೂತಗಳಲ್ಲಿ ಒಂದನ್ನು ಸೂಚಿಸುತ್ತದೆ. ಚಿದಂಬರ ದೇವಾಲಯವು ಆಕಾಶವನ್ನು ಸೂಚಿಸುತ್ತದೆ. ಇತರ 4 ದೇವಾಲಯಗಳು ತಿರುವನೈ ಕಾವಲ್, ಜಂಬುಕೇಶ್ವರ ವರುಣ, ಕಂಚಿ ಏಕಾಂಬರೇಶ್ವರ ಭೂಮಿ, ತಿರುವಣ್ಣಾಮಲೈ ಅರುಣಾಚಲೇಶ್ವರ ಅಗ್ನಿ, ಕಾಳಹಸ್ತಿನಾಥರ್ ವಾಯುವನ್ನು ಪ್ರತಿನಿಧಿಸುತ್ತದೆ. ನಗರದ ಹೃದಯ ಭಾಗದಲ್ಲಿ ಈ ದೇವಾಲಯ ಸಂಕೀರ್ಣವು 40 ಎಕರೆಗಳಲ್ಲಿ ಹರಡಿಕೊಂಡಿದೆ. ಈ ದೇವಾಲಯದ ಮಹತ್ವ: ಈ ದೇವಾಲಯವು ವಿಶ್ವದ ಹೃದಯ ಭಾಗದಲ್ಲಿದೆ ಎಂದು ಭಾವಿಸಲಾಗಿದೆ. ಶಿವನನ್ನು ನಾಟ್ಯ ಸ್ವರೂಪದಲ್ಲಿ ಕಾಣಬಹುದು. ಆದ್ದರಿಂದ ಭಗವಂತನನ್ನು ರಂಗಭೂಮಿಯ ದೇವರು, ರಂಗನಾಥ ಎಂಬ ಅರ್ಥ ಕೊಡುವ ಸಭಾ ನಾಯಕರ್ ಎಂದು ಕರೆಯಲಾಗುತ್ತದೆ. ಚಿನ್ನದ ಮೇಲ್ಛಾವಣಿಯನ್ನು ಹೊಂದಿರುವ ವೇದಿಕೆಯು ಚಿದಂಬರಂ ದೇವಾಲಯದ ಪವಿತ್ರ ಗರ್ಭಗುಡಿಯಾಗಿದೆ. ಇದರಲ್ಲಿ ಭಗವಂತನ 3 ಸ್ವರೂಪಗಳಿವೆ. ಅವತಾರ: ಸಕಲ ತಿರುಮೆನಿ ಮಾನವತಾರದಲ್ಲಿ ಕಾಣಿಸಿಕೊಂಡಿದ್ದಾರೆ. ಅರೆರೂಪ: ಸಕಲ ನಿಷ್ಕಲ ತಿರುಮೇಶಿ ಸ್ಫಟಿಕಲಿಂಗ, ರೂಪವಿಲ್ಲದ ನಿಶ್ಚಲ ತಿರುಮೇವಿ, ಗರ್ಭಗುಡಿಯಲ್ಲಿರುವ ಖಾಲಿ ಸ್ಥಳ. ದೇವಸ್ಥಾನವು 9 ಮಹಾದ್ವಾರಗಳನ್ನು ಹೊಂದಿದ್ದು 4 ಗೋಪುರಗಳನ್ನು ಹೊಂದಿದೆ. ಪೂರ್ವ, ಪಶ್ಚಿಮ, ಉತ್ತರ, ದಕ್ಷಿಣದಲ್ಲಿ 7 ಹಂತಗಳನ್ನು ಹೊಂದಿದೆ. ಪೂರ್ವ ಗೋಪುರ ಭಾರತೀಯ ನಾಟ್ಯದ 108 ಭಂಗಿಗಳನ್ನು ಕೆತ್ತಲಾಗಿದೆ. ದೇವಾಲಯದ ವಿನ್ಯಾಸದ ಅರ್ಥ: ಪಂಚಭೂತ ಸ್ಥಳಗಳಲ್ಲಿ ಒಂದಾಗಿದೆ. 9 ಮಹಾದ್ವಾರಗಳು ಮಾನವನ ಶರೀರದ ನವರಂಧ್ರಗಳನ್ನು ಬಿಂಬಿಸುತ್ತದೆ. ಗರ್ಭಗುಡಿ 28 ಸ್ತಂಭಗಳ ಮೇಲೆ ನಿಂತಿದೆ. ಶಿವನನ್ನು ಪೂಜಿಸುವ ವಿಧಿವಿಧಾನಗಳನ್ನು ತಿಳಿಸುತ್ತದೆ. ಮೇಲ್ಛಾವಣಿಯಲ್ಲಿ 64 ತೊಲೆಗಳು ಹಿಡಿದಿವೆ. ಇವು 64 ವಿಧದ ಕಲೆಗಳನ್ನು ಪ್ರತಿನಿಧಿಸುತ್ತದೆ. ಈ ದೇವಸ್ಥಾನವು ಮಾನವ ದೇಹವನ್ನು ಪ್ರತಿಬಿಂಬಿಸುತ್ತದೆ. ಪ್ರಾಣಮಯ ಕೋಶ, ಮನೋಮಯ ಕೋಶ, ವಿಜ್ಞಾನಮಯ ಕೋಶ, ಆನಂದಮಯ ಕೋಶ. ಮುಖದ್ವಾರದ ಗೋಪುರವನ್ನು ಪಾದಕ್ಕೆ ಹೋಲಿಸಲಾಗಿದೆ. ಧ್ವಜಸ್ತಂಭ ಮೂಲಾಧಾರದಿಂದ ಸಹಸ್ರಾರವರೆಗೂ ವರ್ಣಿಸುತ್ತದೆ. ಚಿದಂಬರ ರಹಸ್ಯ: ನಟರಾಜನ ಕಾಲಿನ ಹೆಬ್ಬೆರಳು ಭೂಮಿಯ ಅಯಸ್ಕಾಂತೀಯ ಕೇಂದ್ರವನ್ನು ಸೂಚಿಸುತ್ತದೆ. ಚಿದಂಬರ ದೇವಾಲಯ 1000 ವರ್ಷಗಳಷ್ಟು ಹಳೆಯದು. ದೇವಾಲಯದ ಹಳೆಯ ಭಾಗವು 3500 ವರ್ಷಕ್ಕಿಂತ ಹಳೆಯದು ಎಂದು ಹೇಳುತ್ತಾರೆ. ಚಿದಂಬರ ದೇವಾಲಯದಲ್ಲಿ ನಟರಾಜನ ಸ್ವರೂಪವು ಒಂದು ಸಂಗತಿ. ಆದರೆ ಈ ಸ್ಥಳದ ಮುಖ್ಯ ದೇವತೆ ಎಂದರೆ ಖಾಲಿಯಾದ ಆಕಾಶ. ಈ ದೇವಾಲಯವು ಬ್ರಹ್ಮಾಂಡವನ್ನು ಪ್ರತಿನಿಧಿಸುವಂತೆ ವಿನ್ಯಾಸಗೊಳಿಸಲಾಗಿದೆ. ಚಿದಂಬರ ಶ್ರೀಚಕ್ರ 10 ಅಂಗುಲ 12 ಅಂಗುಲ ಉದ್ದವಿರುವ ಇಲ್ಲಿನ ಶ್ರೀಚಕ್ರವನ್ನು ನುರಿತ ತಂತ್ರಾಗಮ ನಿಪುಣರೇ ಮಾಡಿದ್ದಾರೆ. ಈ ದೇವಾಲಯವನ್ನು ಪ್ರಮುಖ ನಗರಗಳಿಂದ ರಸ್ತೆ, ರೈಲ್ವೆ, ವಿಮಾನದ ಮೂಲಕ ಈ ದೇವಾಲಯವನ್ನು ತಲುಪಬಹುದು. ಈ ವಿಡಿಯೋ ನಿಮಗೆ ಮೆಚ್ಚುಗೆ ಆಗಿದ್ದರೆ, ನಾನು ಕೊಟ್ಟಿರುವ ಮಾಹಿತಿ ನಿಮಗೆ ಇಷ್ಟವಾಗಿದ್ದರೆ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಲೈಕ್ ಮಾಡಿ. ವಂದನೆಗಳು. ಉತ್ಸವದ ದಿನವಾದ್ದರಿಂದ ಇಡೀ ದೇವಾಲಯ ದೀಪಾಲಂಕಾರಗಳಿಂದ ಕಂಗೊಳಿಸುತ್ತಿದೆ. ನಮಸ್ಕಾರಗಳು.